ರನ್ನರ್ ಅಪ್ ಆಗಿದ್ದೀರಾ, ಫಸ್ಟ್ ರಿಯಾಕ್ಷನ್ ನಿಮ್ಗೆ ಏನು ಅನ್ಸುತ್ತೆ ಅಂತ? ತುಂಬಾನೇ ಖುಷಿ ಇದೆ. ಅಂದ್ರೆ ಹನುಮಂತು ಗೆದ್ದಿದ್ದು ನನಗೇನು ಬೇಜಾರಿಲ್ಲ. ತುಂಬಾನೇ ಖುಷಿ ಇದೆ. ಆ್ಯಂಡ್ ಮೋರ್ ಓವರ್ ಏನು ಅಂತಂದರೆ ಆಸ್ ಐ ಸೈಡ್ ಲೈಕ್ ಯುದ್ಧದಲ್ಲಿ 100 ಜನ ಸಾಯಿಸೋದು ಇಂಪಾರ್ಟೆಂಟ್ ಅಲ್ಲ, ಯುದ್ಧದಲ್ಲಿ ನಿಲ್ಲೋದು ಇಂಪಾರ್ಟೆಂಟು ಅಂತ. ಸೊ ಆ ಯುದ್ಧದಲ್ಲಿ ನಿಂತಿದ್ದೀನಿ ಆ್ಯಂಡ್ ಕೊನೆ ತನಕ ಬಂದಿದ್ದೀನಿ. ಇದ್ರ ಬಗ್ಗೆ ನಂಗೆ ತುಂಬಾನೇ ಖುಷಿ ಇದೆ. ಹನುಮಂತು ಮತ್ತು ನಿಮ್ಮ ನಡುವೆ ಕೊನೆ ತನಕ ಒಂದಿಷ್ಟು ಅಂದರೆ ಸಾಧ್ಯತೆಗಳು ಆಗ್ತಾ ಇತ್ತು, ಏನಾಯಿತು ಅನ್ನುವಂಥದ್ದು? ಏನಿಲ್ಲ, ಹೂ ಡಿಸರ್ವ್ಸ್ ವಿನ್ ಆಗಿದ್ದಾರೆ. ನಂಗೆ ಅದ್ರ ಬಗ್ಗೆ ತುಂಬಾನೇ ಖುಷಿ ಇದೆ. ಹನುಮಂತು ಗೆದ್ದಿದ್ದೆ ನನಗೇನು ಬೇಜಾರಿಲ್ಲ. ಆ್ಯಂಡ್ ರನ್ನರ್ ಅಪ್ ಆಗಿದ್ದೀನಿ. ಆ್ಯಂಡ್ 2 ಕೋಟಿ ಓಟ್ ಸುಮ್ಮನೆ ಅಲ್ಲ ಬಂದಿರೋದು. 2 ಕೋಟಿ ಓಟಿಂದ ಅಷ್ಟು ಜನಗಳ ಅಭಿಮಾನ ನಾನು ಗೆದ್ದಿದ್ದೀನಿ. ಇದ್ರ ಬಗ್ಗೆ ನಂಗೆ ತುಂಬಾನೇ ಖುಷಿ ಇದೆ ಸರ್. ಎಲ್ಲಿ ನಿಮ್ಮ ಆಟ ಕೈ ಕೊಡ್ತು ಅಂತ ಅನ್ಸುತ್ತೆ? ಎಲ್ಲಿ ನಿಮ್ಮ ಸಾಧ್ಯತೆಗಳು ಲೆಕ್ಕಾಚಾರಗಳು ಉಲ್ಟಾಯ್ತು ಅಂತ? ನನಗೆಲ್ಲೂ ಕೈ ಕೊಟ್ಟಿಲ್ಲ ಅಣ್ಣ. ನಾನು ಇರಲಿ, ಅದಾಗತ್ತೆ ಆಟದಲ್ಲಿ ಗೆಲ್ಲೋದು ಸೋಲೋದು. ಇದ್ರ ಬಗ್ಗೆ ನನಗೆ ಖುಷಿ ಇದೆ. ರನ್ನರ್ ಅಪ್ ಆಗಿದ್ದೀರಾ, ಫಸ್ಟ್ ರಿಯಾಕ್ಷನ್ ನಿಮ್ಗೆ ಏನು ಅನ್ಸುತ್ತೆ ಅಂತ? ತುಂಬಾನೇ ಖುಷಿ ಇದೆ. ಅಂದ್ರೆ ಹನುಮಂತು ಗೆದ್ದಿದ್ದು ನನಗೇನು ಬೇಜಾರಿಲ್ಲ. ತುಂಬಾನೇ ಖುಷಿ ಇದೆ. ಆ್ಯಂಡ್ ಮೋರ್ ಓವರ್ ಏನು ಅಂತಂದರೆ ಆಸ್ ಐ ಸೈಡ್ ಲೈಕ್ ಯುದ್ಧದಲ್ಲಿ 100 ಜನ ಸಾಯಿಸೋದು ಇಂಪಾರ್ಟೆಂಟ್ ಅಲ್ಲ, ಯುದ್ಧದಲ್ಲಿ ನಿಲ್ಲೋದು ಇಂಪಾರ್ಟೆಂಟು ಅಂತ. ಸೊ ಆ ಯುದ್ಧದಲ್ಲಿ ನಿಂತಿದ್ದೀನಿ ಆ್ಯಂಡ್ ಕೊನೆ ತನಕ ಬಂದಿದ್ದೀನಿ. ಇದ್ರ ಬಗ್ಗೆ ನಂಗೆ ತುಂಬಾನೇ ಖುಷಿ ಇದೆ. ಹನುಮಂತು ಮತ್ತು ನಿಮ್ಮ ನಡುವೆ ಕೊನೆ ತನಕ ಒಂದಿಷ್ಟು ಅಂದರೆ ಸಾಧ್ಯತೆಗಳು ಆಗ್ತಾ ಇತ್ತು, ಏನಾಯಿತು ಅನ್ನುವಂಥದ್ದು? ಏನಿಲ್ಲ, ಹೂ ಡಿಸರ್ವ್ಸ್ ವಿನ್ ಆಗಿದ್ದಾರೆ. ನಂಗೆ ಅದ್ರ ಬಗ್ಗೆ ತುಂಬಾನೇ ಖುಷಿ ಇದೆ. ಹನುಮಂತು ಗೆದ್ದಿದ್ದೆ ನನಗೇನು ಬೇಜಾರಿಲ್ಲ. ಆ್ಯಂಡ್ ರನ್ನರ್ ಅಪ್ ಆಗಿದ್ದೀನಿ. ಆ್ಯಂಡ್ 2 ಕೋಟಿ ಓಟ್ ಸುಮ್ಮನೆ ಅಲ್ಲ ಬಂದಿರೋದು. 2 ಕೋಟಿ ಓಟಿಂದ ಅಷ್ಟು ಜನಗಳ ಅಭಿಮಾನ ನಾನು ಗೆದ್ದಿದ್ದೀನಿ. ಇದ್ರ ಬಗ್ಗೆ ನಂಗೆ ತುಂಬಾನೇ ಖುಷಿ ಇದೆ ಸರ್. ಎಲ್ಲಿ ನಿಮ್ಮ ಆಟ ಕೈ ಕೊಡ್ತು ಅಂತ ಅನ್ಸುತ್ತೆ? ಎಲ್ಲಿ ನಿಮ್ಮ ಸಾಧ್ಯತೆಗಳು ಲೆಕ್ಕಾಚಾರಗಳು ಉಲ್ಟಾಯ್ತು ಅಂತ? ನನಗೆಲ್ಲೂ ಕೈ ಕೊಟ್ಟಿಲ್ಲ ಅಣ್ಣ. ನಾನು ಇರಲಿ, ಅದಾಗತ್ತೆ ಆಟದಲ್ಲಿ ಗೆಲ್ಲೋದು ಸೋಲೋದು. ಇದ್ರ ಬಗ್ಗೆ ನನಗೆ ಖುಷಿ ಇದೆ.